ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಇಂದಿಗೆ ಸರಿಯಾಗಿ 100 ವರ್ಷದ ಹಿಂದೆ ಅಂದರೆ 1925ನೇ ಇಸ್ವಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಜನಿಸಿದಂಥ RSS ಇಡೀ ದೇಶದಲ್ಲಿ ತನ್ನ ಮೌನ ಕ್ರಾಂತಿಯನ್ನ ಆರಂಭ ಮಾಡುತ್ತೆ. ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಹಾಗೇನೆ ಇಂದಿನ ನಮ್ಮ ಪ್ರಧಾನಿ ಮೋದಿ ಇವರೆಲ್ಲರೂ ಕೂಡ RSS ಹಿನ್ನೆಲೆಯಿಂದಾನೇ ಬಂದಂಥವರು. 1925ರಲ್ಲಿ ಆರಂಭವಾದ RSS ದೇಶ ಮಾತ್ರವಲ್ಲದೇನೆ ವಿದೇಶದಲ್ಲೂ ಕೂಡ ತನ್ನ ಕಬಂಧ ಬಾಹುಗಳನ್ನು ಚಾಚಿ ಬಿಡುತ್ತೆ. ದೇಶಕ್ಕಾಗಿ ಪೂರ್ಣ ಸಮಯವನ್ನ ಮೀಸಲಿಡಬೇಕು. ತಮಗಾಗಿ ಏನನ್ನೂ ನಿರೀಕ್ಷಿಸದೆ ಸ್ವಯಂ ತ್ಯಾಗದಿಂದ ಕೆಲಸ ಮಾಡಬೇಕು. ಪ್ರಚಾರಕರ ನೇಮಕಕ್ಕೂ ಅಂಥವರನ್ನೇ ನೇಮಿಸಲಾಗುತ್ತೆ. ಪ್ರಸ್ತುತ ನಮ್ಮ ಪ್ರಧಾನಿ ಮೋದಿಯವರ ದೂರಗಾಮಿ ಪ್ರಯಾಣವು ಸಂಘದ ಅಭಿಯಾನವಾಗಿ ನಡೀತಾ ಇದೆ. ಸಂಘವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್, ಶ್ಯಾಮ್ ಪ್ರಸಾದ್ ಮುಖರ್ಜಿ, ನಾನಾಜಿ ದೇಶ್ಮುಖ್, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಬಲರಾಜ್ ಮಧೋಕ್ ಅವರಂತಹ ಅನೇಕ ಮಹಾನ್ ನಾಯಕರನ್ನ ಸೃಷ್ಟಿಸಿದೆ. ರಾಜಕೀಯ ಕ್ಷೇತ್ರದಲ್ಲಿ ಸಂಘದ ಸಿದ್ಧಾಂತದೊಂದಿಗೆ ಕೆಲಸ ಮಾಡುವ ಸಂಘಟನೆ ಎಂಬುದು ಅಂದಿನ ಸಂಘದ ಹಿರಿಯರ ಕಲ್ಪನೆಯನ್ನ ಆಚರಣೆಗೆ ತಂದಿದೆ. 1952ರಲ್ಲಿ ರಚನೆಯಾದ ಜನಸಂಘವು 1980ರಲ್ಲಿ ಭಾರತೀಯ ಜನತಾ ಪಕ್ಷವಾಗಿ ಹೊರಹೊಮ್ಮಿತು. ಸಂಸ್ಥಾಪಕರಾದ ಡಾಕ್ಟರ್ ಕೇಶವರಾವ್ ಬಲಿರಾಮ್ ಹೆಡ್ಗೇವಾರ್, ನಂತರ ಮಾಧವ ಸದಾಶಿವ್ ಗೋಲ್ವಾಲ್ಕರ್ ಮತ್ತು ಬಾಳಾ ಸಾಹೇಬ್ ದಿಯೋರಸ್ ಈ ಮೂವರು ಸಂಘಕ್ಕೆ ಅನುಕ್ರಮವಾಗಿ ಮಾರ್ಗದರ್ಶನ ಮಾಡಿದವರಾಗಿದ್ದಾರೆ. ಸಂಘ ಸಿದ್ಧಾಂತವನ್ನ ಗಟ್ಟಿಗೊಳಿಸುತ್ತಿರುವ ಹೊತ್ತಿಗೆ ಗಾಂಧಿ ಅವರ ಹತ್ಯೆಯ ಹೆಸರಿನಲ್ಲಿ ಸಂಘದ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನೇ ಮಾಡಲಾಯಿತು. ನಂತರ ಸಂಘವು ಭಾಗಿಯಾಗಿದೆ ಎಂಬುದಕ್ಕೆ ಯಾವುದೇ ಪುರಾವೆ ಸಿಗದಿದ್ದಾಗ ಆರೋಪ ಮಾಡಿದವರು ಮಂಕಾಗುವಂತೆ ಆಯಿತು. ನಂತರ RSS ಆ ಆರೋಪದಿಂದ ಮುಕ್ತವಾಗಿ ತೊಳೆದ ಮುತ್ತಿನಂತೆ ಹೊಳೆಯಲು ಶುರು ಮಾಡಿತು. ಅದಾದ ನಂತರ ಸಂಘ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಅದು ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಶಾಖೆಗಳನ್ನ ವಿಸ್ತಾರ ಮಾಡ್ತಾ ಹೋಯಿತು. ಸಂಘವನ್ನು ವಿಸ್ತರಿಸುವ ಜವಾಬ್ದಾರಿಯನ್ನು ಅಂದಿನ ಪ್ರಚಾರಕರಾದ ದತ್ತೋಪಂತ್ ತೆಂಡಲ್, ಯಶವಂತರಾವ್ ಕೇಳ್ಕರ್, ಬಾಳಾ ಸಾಹೇಬ್ ದೇಶಪಾಂಡೆ, ಏಕನಾಥ್ ರಾನಡೆ, ದೀನ್ ದಯಾಳ್ ಉಪಾಧ್ಯಾಯ್, ದಾದಾ ಸಾಹೇಬ್ ಮುಂತಾದವರು ವಹಿಸಿಕೊಂಡೇ ಬಿಟ್ಟಿತ್ತು. ಕೇಶವ ಬಲರಾಮ್ ಹೆಡ್ಗೇವಾರರ ಬಗ್ಗೆ ಹೇಳಬೇಕು, ಇನ್ನೊಂದು ಮಾತನ್ನು ನಾನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅವರು 1925ರಲ್ಲಿ ಪ್ರಾರಂಭ ಮಾಡಿದಾಗ ಅವ್ರಿಗಾಗಲೇ 35 ವರ್ಷ ಆಗಿತ್ತು. 35 ವರ್ಷದ ಯುವಕರಾಗಿದ್ದಂಥ ಅವರಿಗೆ ಅಖಿಲ ಭಾರತ ಮಟ್ಟದ ಸ್ಥಾನ ಇತ್ತು. ಅವರು ಕಾಂಗ್ರೆಸ್ ಹಮ್ಮಿಕೊಂಡಂಥ ಅವರು ಕಾಂಗ್ರೆಸ್ಸಿನ ಧುರೀಣರಾಗಿದ್ದರು ಮತ್ತು ಅವತ್ತಿದ್ದಂತಹ ಸೆಂಟ್ರಲ್ ಪ್ರಾವಿನ್ಸಸ್ ಮತ್ತು ಬೆರಾರ್ ಬ್ರಿಟಿಷ್ ಪ್ರೆಸಿಡೆನ್ಸಿ ಏನಿತ್ತು ಅದರ ಕಾರ್ಯದರ್ಶಿಯಾಗಿ ಕೂಡ ಬಹಳ ದೊಡ್ಡ ಆಂದೋಲನಗಳಲ್ಲಿ ಭಾಗವಹಿಸಿದರು ಮತ್ತು ಮಹಾತ್ಮ ಗಾಂಧಿಯವರು ಕೊಟ್ಟಂಥ ಎಲ್ಲ ಆಂದೋಲನಗಳಲ್ಲಿ ಅವರು ಭಾಗವಹಿಸಿದರು ಮತ್ತು ಅವರು ಸತ್ಯಾಗ್ರಹ ಮಾಡಿ ಕಠಿಣ ಶಿಕ್ಷೆಗೂ ಕೂಡ ಒಳಗಾಗಿದ್ದರು. ಕಠಿಣ ಶಿಕ್ಷೆ ಮುಗಿಸ್ಕೊಂಡು ಅವರು ಬಂದಾಗ ಅವರನ್ನು ಸ್ವಾಗತ ಮಾಡೋಕ್ಕೆ ಹೋಗಿದ್ದಂಥವರಲ್ಲಿ ಮೋತಿಲಾಲ್ ನೆಹರು ಇದ್ದರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ, ಹಾಗೇನೇ ನಮ್ಮ ದೇಶದ ಪ್ರಪ್ರಥಮ ಗವರ್ನರ್ ಜನರಲ್ ಆದಂತಹ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಹೋಗಿದ್ದರು, ಪಟ್ಟಾಭಿ ಸೀತಾರಾಮಯ್ಯ ಹೋಗಿದ್ದರು. ಹೀಗೆ ಅವತ್ತು ಅಖಿಲ ಭಾರತ ಮಟ್ಟದಲ್ಲಿದ್ದಂಥ ಮಹಾನ್ ನಾಯಕರುಗಳು ಯಾರಿದ್ರು ಅವರೆಲ್ಲರೂ ಕೂಡ ಜೈಲಿನಿಂದ ಇವರು ವಾಪಸ್ ಬಂದಾಗ ಸ್ವಾಗತ ಮಾಡೋಕ್ಕೆ ಹೋಗಿದ್ದು. ಅಂದರೆ ನಮ್ಗೆ ಅರ್ಥವಾಗಬೇಕು ಡಾಕ್ಟರ್ ಜಿ ಅವರ ಸ್ಥಾನ ಎಷ್ಟು ದೊಡ್ಡದಿತ್ತು ನಮ್ಮ ದೇಶದಲ್ಲಿ ಅಂತ. ಅದು ಎಲ್ಲವನ್ನೂ ಬಿಟ್ಟು ಅವರು ಸಂಘವನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಮುಖ್ಯ ಉದ್ದೇಶ ಅವ್ರಿಗೆ ಇದ್ದಿದ್ದು ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ಈ ದೇಶದಲ್ಲಿ ಇರತಕ್ಕಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನಸ್ಸಿನಲ್ಲಿ ನಿಸ್ವಾರ್ಥತೆಯಿಂದ ದೇಶಕ್ಕೆ ಕೆಲಸ ಮಾಡಬೇಕು ಅನ್ನೋ ಭಾವನೆಗಳು ಜಾಗೃತ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಸ್ವಾತಂತ್ರ್ಯವನ್ನು ಪಡೆಯೋಕ್ಕಾಗಲ್ಲ. ಪಡ್ಕೊಂಡಂಥ ಸ್ವಾತಂತ್ರ್ಯವನ್ನು ಬೆಳೆಸಿ ಮತ್ತು ರಾಷ್ಟ್ರವನ್ನು ಬಹಳ ಬಲಯುತವಾಗಿ ಕಟ್ಟೋಕ್ಕೂ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನಿಸಿತ್ತು. ಈ ಕಾರಣಕ್ಕೋಸ್ಕರ ಅವರು
ತಮ್ಮದೆಲ್ಲ ಆ ಮಟ್ಟದ ಒಂದು ಜವಾಬ್ದಾರಿ ಇದ್ದರೂ ಕೂಡ, ಅಖಿಲ ಭಾರತ ನಾಯಕರಾಗಿದ್ದರೂ ಕೂಡ ಅದೆಲ್ಲವನ್ನೂ ಬಿಟ್ಟುಕೊಟ್ಟು ನೇರ ಸಂಘದ ಕಾರ್ಯಕ್ಕೋಸ್ಕರ ತಮ್ಮನ್ನು ಸಮರ್ಪಿಸ್ಕೊಂಡು ಮಾಡ್ತಾರೆ. ಇವರೆಲ್ಲರೂ ವಿವಿಧ ಕ್ಷೇತ್ರಗಳಲ್ಲಿ ಸಂಘಟನೆಗಳನ್ನು ಮಾಡಿ ಶಾಖೆಗಳನ್ನ ಪ್ರಾರಂಭಿಸಿದ್ರು. ಸಂಘದ ವಿಸ್ತರಣೆಯಲ್ಲಿ 60,000ಕ್ಕೂ ಹೆಚ್ಚು ಶಾಖೆಗಳು, ಕೋಟಿಗಟ್ಟಲೆ ಸ್ವಯಂ ಸೇವಕರು, 500 ಅಂಗ ಸಂಸ್ಥೆಗಳು, 30,000 ಶಾಲೆಗಳು, 90 ಲಕ್ಷ ಬಿಎಂಎಸ್ ಕಾರ್ಯಕರ್ತರು, 50 ಲಕ್ಷ ಎಬಿವಿಪಿ ಕಾರ್ಯಕರ್ತರು, 10 ಕೋಟಿ ಬಿಜೆಪಿ ಕಾರ್ಯಕರ್ತರು, 70 ಲಕ್ಷ ವಿಶ್ವ ಹಿಂದೂ ಪರಿಷತ್ ಸದಸ್ಯರು, 3 ಲಕ್ಷ ಭಜರಂಗದಳ ಕಾರ್ಯಕರ್ತರು. ಇವು ಇಂದು ಸಂಘದ ಶಕ್ತಿಯನ್ನು ಸಾರಿ ಸಾರಿ ಹೇಳುತ್ತಿದೆ. ಈಗ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಕನಿಷ್ಠ 80 ದೇಶಗಳಲ್ಲಿ ಸಂಘ ವಿಸ್ತರಿಸಿದೆ. ಇದು ಸಾಮಾಜಿಕ ಸಾಮರಸ್ಯದ ಮಂತ್ರದೊಂದಿಗೆ ಜನರನ್ನು ಒಂದುಗೂಡಿಸುವ ಶಕ್ತಿಯಾಗಿದೆ. ವ್ಯಕ್ತಿ ನಿಮಗೆ ಮುಖ್ಯವೋ ಅಥವಾ ಸಂಘಟನೆ ರಾಷ್ಟ್ರಕ್ಕೆ ಮುಖ್ಯವೋ ಎಂದು ನೀವು ಸಂಘವನ್ನ ಕೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಮೊದಲು ಎಂಬ ಕಲ್ಪನೆಯೊಂದಿಗೆ ಕಾರ್ಯ ಮಾಡುತ್ತೆ. ಆರ್ಎಸ್ಎಸ್ ಪಂಚ ಪರಿವರ್ತನಾ ಎಂಬ ಹೆಸರಿನಲ್ಲಿ 5 ಅಂಶಗಳ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಮೊದಲನೆಯದು ಕುಟುಂಬ ಶಿಕ್ಷಣ. ಕುಟುಂಬ ವ್ಯವಸ್ಥೆಯನ್ನ ಬಲಪಡಿಸಲು ನಮ್ಮ ಪೂರ್ವಜರು 5 ನಿಯಮಗಳನ್ನು ಸ್ಥಾಪಿಸಿದ್ದಾರೆ. ಭಜನೆ, ಆಹಾರ, ಭಾಷೆ, ಉಡುಗೆ ತೊಡುಗೆ ಮತ್ತು ವಾಸಸ್ಥಳ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅನುಸರಿಸಿದ್ರೆ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಉತ್ತಮವಾಗಿರುತ್ತೆ. ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧಗಳು ಹೆಚ್ಚಾಗುತ್ತವೆ. ಎರಡನೆಯದು ಪರಿಸರವನ್ನು ರಕ್ಷಿಸುವುದು. ಪಂಚ ಪರಿವರ್ತನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ. ನಾವು ಮೊದಲಿನಿಂದಲೂ ಈ ಪ್ಲಾಸ್ಟಿಕ್ ವಿರುದ್ಧ ಕೆಲಸ ಮಾಡುತ್ತಿದ್ದೇವೆ. ಪ್ಲಾಸ್ಟಿಕ್ ಮುಕ್ತ ಮಾಡುವುದೇ ಇದರ ಗುರಿ. ಮೋದಿಜಿಯವರ ಸ್ವಚ್ಛ ಭಾರತ್ ಕಲ್ಪನೆಯ ಮೂಲ ಉದ್ದೇಶ ಇದೇ ಆಗಿದೆ. ಮೂರನೆಯದು ಎಲ್ಲಾ ಹಿಂದೂಗಳನ್ನು ಒಗ್ಗೂಡಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳುವುದು. ನಾಲ್ಕನೆಯದು ಗ್ರಾಹಕರಾಗಿ ಸ್ವದೇಶಿ ಉತ್ಪನ್ನಗಳನ್ನು ಮಾತ್ರ ಬಳಸುವುದು. ಐದನೆಯದು ಹಕ್ಕುಗಳಿಗಿಂತ ನಾಗರಿಕ ಕರ್ತವ್ಯಗಳಿಗೆ ಆದ್ಯತೆ ನೀಡುವುದು. ಪಂಚ ಪರಿವರ್ತನದ ಈ 5 ಅಂಶಗಳನ್ನು ಅಭ್ಯಾಸ ಮಾಡುವ ಮೂಲಕ ಸುಂದರವಾದ ಜೀವನ ಶೈಲಿ ಮತ್ತು ಅದ್ಭುತ ಭಾರತವನ್ನು ನಿರ್ಮಿಸುವುದು ಸಂಘದ ಗುರಿಯಾಗಿದೆ. ಸಂಘ ಎಂದರೆ ಸಮಗ್ರತೆ, ಸಮನ್ವಯತೆ. ಇದೇ ಸಂಘದ ವಿಶಿಷ್ಟತೆ. ಸ್ವಯಂ ಸೇವಕರ ವ್ಯಕ್ತಿತ್ವ ವಿಕಸನವು ಸಂಘ ಶಾಲೆಯಲ್ಲಿ ಮಾತ್ರ ನಡೆಯೋದಿಲ್ಲ. ಶಾಖೆಯಲ್ಲಿನ ಅಭ್ಯಾಸವು ಕೇವಲ 1 ಗಂಟೆ ಮಾತ್ರ. ನಂತರ ಸಂಘದ ಯಶಸ್ಸಿನ ರಹಸ್ಯವೆಂದರೆ ಅಲ್ಲಿ ಕಲಿತ ಸಾಂಸ್ಥಿಕ ಮೌಲ್ಯಗಳನ್ನು ಹೊರಗಿನ ಪ್ರಪಂಚದಲ್ಲಿ ಆಚರಣೆಗೆ ತರುವುದೇ ಆಗಿದೆ. ದೇಶಕ್ಕಾಗಿ ಬದ್ಧತೆ ಮಾತ್ರವಲ್ಲದೆ ಬಾಲ್ಯದಿಂದಲೇ ಸೇವಾ ಕಾರ್ಯಕ್ರಮಗಳಿಂದ ಹಿಡಿದು ಪ್ರಕೃತಿ ವಿಕೋಪಗಳಲ್ಲಿ ಸೇವೆ ಸಲ್ಲಿಸುವವರಿಗೆ ಸೇವಾ ಭಾವನೆಯನ್ನು ಮೂಡಿಸುವ ಮೂಲಕ ಸಂಘವು ಅವರನ್ನ ಸೈನಿಕರಂತೆ ರೂಪಿಸುತ್ತಿದೆ. 1975ರಲ್ಲಿ 25ರಲ್ಲಿ ಶುರುವಾದಂಥ ಸಂಘ ಎಂಥ ಕಾರ್ಯಕರ್ತರನ್ನ ಸ್ವಯಂ ಸೇವಕರನ್ನ ತಯಾರು ಮಾಡಿದೆ ಅನ್ನುವ ಪರೀಕ್ಷೆ ನಮಗೂ ಇತ್ತು. ಆ ಪರೀಕ್ಷೆಯನ್ನು ಅಗ್ನಿ ಪರೀಕ್ಷೆಯಲ್ಲಿ ನಾವು ಯಶಸ್ವಿ ಆದವು ಮತ್ತು ಅತ್ಯಂತ ಯಶಸ್ವಿ ಹೋರಾಟವನ್ನು ಕೊಟ್ಟವು. ಇಂಗ್ಲೆಂಡಿನ ಪತ್ರಿಕೆ ಬರಿಬೇಕಾದ್ರೆ ಜಗತ್ತಿನಲ್ಲಿ ಎಲ್ಲ ರೀತಿಯ ಈ ರೀತಿಯ ಹೋರಾಟಗಳು, ರೆವಲ್ಯೂಷನ್ಗಳು ಲೆಫ್ಟ್ ಐಡಿಯಾಲಜೀಸ್ ಮಾಡಿದ್ರೆ ಭಾರತದಲ್ಲಿ ರೈಟ್ ವಿಂಗ್ ಐಡಿಯಾಲಜಿ ಇರ್ತಕ್ಕಂಥ RSS ಎದುರಿಸ್ತಾ ಇದೆ ಎಮರ್ಜೆನ್ಸಿನ ಅಂತಲೇ ಬರೀತು. ನಮ್ಮದು ರೈಟ್ ವಿಂಗ್ ಅಲ್ಲ, ನಾವು ರೈಟ್ ವಿಂಗೂ ಅಲ್ಲ, ಲೆಫ್ಟ್ ವಿಂಗೂ ಅಲ್ಲ, ನಮ್ಮದು ನ್ಯಾಷನಲಿಸ್ಟ್ ವಿಂಗ್ ಅಷ್ಟೇ. ಆರ್ಎಸ್ಎಸ್ನ ಮಾತೃ ಸಂಘಟನೆಯಾಗಿ ಇಂದು 100 ಸಂಸ್ಥೆಗಳು ಪ್ರಪಂಚದಾದ್ಯಂತ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿವೆ. ಸೇವಾ ಭಾರತಿ, ವನವಾಸಿ ಕಲ್ಯಾಣಾಶ್ರಮ, ಭಾರತ್ ವಿಕಾಸ್ ಪರಿಷತ್ನಂತಹ ಸಂಸ್ಥೆಗಳು ಈಗಾಗಲೇ ಸಾವಿರಾರು ಹಳ್ಳಿಗಳಲ್ಲಿ ಸಮರ್ಪಣಾ ಭಾವದಿಂದ ತಮ್ಮ ಸೇವೆಗಳನ್ನು ಸಲ್ಲಿಸುತ್ತಿವೆ. ಇದರ ಜೊತೆಗೆ ಧಾರ್ಮಿಕ ಕ್ಷೇತ್ರ, ರಾಜಕೀಯ, ವಿದ್ಯಾರ್ಥಿಗಳು, ಮಹಿಳೆಯರು, ಕಾರ್ಮಿಕರು, ರೈತರು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಬಿಜೆಪಿ, ಎಬಿವಿಪಿ, ವಿಎಚ್ಪಿ ಅಂತಹ ಅನೇಕ ಸಂಘಟನೆಗಳು ತಮಗೆ ವಹಿಸಲಾದ ಕೆಲಸದ ಜೊತೆಗೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಿವೆ. ಅದಕ್ಕಾಗಿಯೇ ಒಂದು ಪದದಲ್ಲಿ ಹೇಳೋದಾದ್ರೆ ಮಾನವೀಯತೆಯ ಸೇವೆಯೇ ಆರ್ಎಸ್ಎಸ್ನ ಮೂಲ ತತ್ವವಾಗಿದೆ. ಅದಕ್ಕಾಗಿಯೇ ಸಂಘದ ಸ್ವಯಂ ಸೇವಕರು ಅತ್ಯಂತ ಕಠಿಣ ಸಂದರ್ಭಗಳಲ್ಲಿಯೂ ಸಹ ಸಮಭಾವದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಕಷ್ಟದಲ್ಲಿ ಸಹೋದರರಂತೆ ಜೊತೆಯಾಗುತ್ತಾರೆ.
ಭಾರತದ 80,000 ಹಳ್ಳಿಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಯುವಕರು ಮತ್ತು ವೃದ್ಧರು ಒಗ್ಗೂಡಿ ಸಂಘದ ಬೈಠಕ್ನಲ್ಲಿ ಭಾಗಿಯಾಗ್ತಾರೆ. ಯೋಗ, ಕರಾಟೆ, ದೇಶಭಕ್ತಿ ಗೀತೆಗಳು ಮತ್ತು ಸಂವೇದನಾಶೀಲ ಪ್ರದರ್ಶನಗಳಂತಹ ಕಾರ್ಯಕ್ರಮಗಳ ಮೂಲಕ ಅವರು ಪರಿಪೂರ್ಣರಾಗುತ್ತಿದ್ದಾರೆ. ಲಾತೂರ್ ಭೂಕಂಪ್, ಕೇರಳದ ವೈನಾಡಿನಲ್ಲಿ ಬೆಟ್ಟಗಳೇ ಕುಸಿದು ಬಿದ್ದ ಭಯಾನಕತೆ, ಮೇಘ ಸ್ಫೋಟದಿಂದ ಹಿಡಿದು ಉತ್ತರದಲ್ಲಿ ಮಹಾಪ್ರವಾಹದವರೆಗೆ ಆರ್ಎಸ್ಎಸ್ನ ಸೇವೆ ಮಹತ್ವದ್ದಾಗಿದೆ. ವಿಶೇಷವಾಗಿ ಆರ್ಎಸ್ಎಸ್ ನಡೆಸುವ ಸೇವಾ ಭಾರತಿ ಸಂಸ್ಥೆ ದೇಶಾದ್ಯಂತ ಅನೇಕ ಕೊಳಗೇರಿಗಳ ಜನರಿಗೆ ಬೆಂಬಲವನ್ನ ನೀಡ್ತಾ ಇದೆ. ಸೇವಾ ಭಾರತಿ ಅಲ್ಲಿನ ಜನರನ್ನು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡಿದೆ. ಅನೇಕ ಯೋಜನೆಗಳೊಂದಿಗೆ ಅವರಿಗೆ ತರಬೇತಿ ನೀಡುತ್ತಿದೆ. ಬುಡಕಟ್ಟು ಪ್ರದೇಶಗಳಲ್ಲಿ ವನವಾಸಿ ಕಲ್ಯಾಣಾಶ್ರಮವು ಅಲ್ಲಿನ ಮಕ್ಕಳಿಗೆ ಶಿಕ್ಷಣ ಮತ್ತು ಯುವಕರಿಗೆ ವಿವಿಧ ಯೋಜನೆಗಳೊಂದಿಗೆ ತರಬೇತಿ ಕೊಡುತ್ತಿದೆ. ಈ ಕಲ್ಪನೆಯೊಂದಿಗೆ ಕೆಲಸ ಮಾಡುತ್ತಿರುವ ಆರ್ಎಸ್ಎಸ್ ಸಂಸ್ಥೆ ದೇಶದಲ್ಲಿಯೇ ನಂಬರ್ 1 ಎಂದು ಹೇಳಬಹುದು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನುವಂತೆ ದೇಶಕ್ಕಾಗಿ ಕೆಲಸ ಮಾಡುವ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ರಕ್ಷಿಸುವ ಪ್ರಕ್ರಿಯೆಯಲ್ಲಿ ಸಾವಿರಾರು ಸ್ವಯಂ ಸೇವಕರು ಅನೇಕ ತೊಂದರೆಗಳನ್ನು ಸಹ ಎದುರಿಸಿದ್ದಾರೆ. ಕೆಲವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಆದರೆ ಭಾರತ ಮಾತೆಯ ವಿಷಯದಲ್ಲಿ ಸ್ವಯಂ ಸೇವಕರ ಮನೋಭಾವ ಒಂದೇ ಆಗಿರುತ್ತೆ. ಇದು ಇವತ್ತಿನ ಹಾಟ್ ಟಾಪಿಕ್. ನಾಳೆ ಮತ್ತೊಂದು ಹಾಟ್ ಟಾಪಿಕ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.